ನಿನ್ನೆ ತಾನೇ ಸಿಗ್ಗಾವಿಯ ಉಪಚುನಾವಣೆಯ ಮತದಾನ ಮುಕ್ತಾಯ ಆಗಿರುವಂತದ್ದು 8 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಆದ್ರೆ ಹಾವೇರಿಯಲ್ಲಿ ಒಂದು ಆತಂಕಕಾರಿ ವಿಷಯ ಹೊರಬಿದ್ದಿರುವಂತದ್ದು ಏನ್ ಬ್ಯಾಲೆಟ್ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಏನ್ ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ತಾರೆ ಆ ಬ್ಯಾಲೆಟ್ ಬಾಕ್ಸ್ಗಳು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಯತ್ನಳ್ಳಿ ಗ್ರಾಮದಲ್ಲಿ ಬಿದ್ದಿದ್ದೇವೆ ಅನ್ನುವಂತ ಆತಂಕಕಾರಿ ಸುದ್ದಿ ಹರಿದಾಡ್ತಾ ಇತ್ತು. ಆ ಸುದ್ದಿ ಹರಿದಾಡ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ರು. ಆದ್ರೆ ಆ ಬ್ಯಾಲೆಟ್ ಬಾಕ್ಸ್ಗಳು ನಿರುತ್ತಯುಕ್ತ ಬಾಕ್ಸ್ಗಳು ಅಂದ್ರೆ 2022ರಿಂದ ಅವನೇನು ಬಳಸ್ತಾ ಆಗ್ತಿಲ್ಲ. ಈಗೇನು EVM ಮಷೀನ್ ಏನ್ ಬಂತು, ಮಷೀನ್ ಬಂದ ನಂತರ ಆ ಬಾಕ್ಸ್ ಗಳನ್ನ ಬಳಸಲಾಗ್ತಾ ಇತ್ತಲ್ಲ, ಆ ಬಾಕ್ಸ್ಗಳು ನಿರುಪಯುಕ್ತ ಬಾಕ್ಸ್ಗಳು. ಹೀಗಾಗಿ ಆ ಬಾಕ್ಸ್ ಗಳನ್ನ ಹಾವೇರಿಯ APMC ಮಾರುಕಟ್ಟೆಯ ಗೋಡೌನ್ನಲ್ಲಿ ತುಂಬಿಟ್ಟಿದ್ರು. ಆದ್ರೆ ಚಾಲಾಕಿ ಕಳ್ಳರೊಬ್ರು ಇದನ್ನ ಗುಜರಿ ಅಂಗಡಿಗೆ ಮಾರ್ಲಿಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಈ ಬಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದ್ದ. ಆ ಸಂದರ್ಭದಲ್ಲಿ ಯಾರೋ ನೋಡಿದಂತ ಸಂದರ್ಭದಲ್ಲಿ ಅವನ ಯತ್ನಳ್ಳಿಯ ಖಾಲಿ ನಿವೇಶನದಲ್ಲಿ ಬಿಸಾಡಿ ಹೋಗಿರುವಂತದ್ದು. ಈ ಸುದ್ದಿ ಏನು ಹರಿದಾಡ್ತಾ ಇತ್ತು, ಚುನಾವಣೆಯ ಬೆನ್ನಲ್ಲೇ ಈ ಬ್ಯಾಲೆಟ್ ಬಾಕ್ಸ್ ಪತ್ತೆಯಾಗಿರುವಂತದ್ದು, ಸಿಗ್ಗಾವಿಯ ಉಪಚುನಾವಣೆಯ ಬ್ಯಾಲೆಟ್ ಬಾಕ್ಸ್ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಆದ್ರೆ EVM ಮಷೀನ್ ಇರುವುದು ಇದು ಹಳೆಯ ಬಾಕ್ಸ್ಗಳು ಅನ್ನುವಂತ 2020ರಿಂದ ಇವನ್ನ ಇದೇ ಗೋದಾಮ್ನಲ್ಲಿ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಇವು ಯೂಸ್ ಬಳಕೆಗೆ ಬರದಂತ ಇರುವಂತ ಹಿನ್ನೆಲೆಯಲ್ಲಿ ಇವನ್ನ ಇಲ್ಲಿಟ್ಟಿದ್ದಾರೆ. ಆದ್ರೆ ಇವನ್ನ ಮಾರ್ಲಿಕ್ಕೆ ಅಂತೇಳಿ ಏನು ಚಾಲಾಕಿ ಕಳ್ಳರು ಇವನ್ನ ತೆಗೆದುಕೊಂಡು ಹೋಗಿದ್ರು. ಅದು ಬಹಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈಗ ಸ್ಥಳಕ್ಕೆ ನಗರ ಪೊಲೀಸರು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾರು ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಶಿಗ್ಗಾವಿ ಚುನಾವಣೆಗೂ ಈ ಬ್ಯಾಲೆಟ್ ಬಾಕ್ಸ್ ಸಿಕ್ಕಿರುವಂತದ್ದಕ್ಕೂ ಯಾವುದೇ ಕಾರಣದ ಸಂಬಂಧ ಇಲ್ಲ, ಇವು ಹಳೆಯ ಬಾಕ್ಸ್ ಅನ್ನುವಂತ ಮಾತುಗಳನ್ನ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸ್ಪಷ್ಟಪಡಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.